ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಕಾರ್ ಆದಂಥ ಮಾರುತಿ ಎಕ್ಸ್‌ಪ್ರೆಸ್ಸೋ ನಾನು ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಜೊತೆಯಲ್ಲಿ ಓನರ್‌ಶಿಪ್ ರಿವ್ಯೂ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂತ ಅಂದರೆ ಆಲ್ರೆಡಿ ನಾನು ಈ ಕಾರ್ನ ತೊಗೊಂಡು ಅಲ್ಲಿ ಒಂದು 2 ವರ್ಷದ ಮೇಲಾಯಿತು. ಸೆಕೆಂಡ್ ಸರ್ವಿಸ್ ಕೂಡ ನಾನು ಕಂಪ್ಲೀಟ್ ಮಾಡ್ತೀನಿ. ಅದರಿಂದಾಗಿ ಒಂದು 2 ವರ್ಷದ ಮೇಲಾಗಿದೆ. ಅದರಿಂದ ಮತ್ತೆ ಓನರ್‌ಶಿಪ್ ಹೇಗಿದೆ, ಆಮೇಲೆ ಫ್ಯೂಚರ್ಸ್ ಎಲ್ಲ ಹೇಗಿದೆ ಅನ್ನೋದೆಲ್ಲ ತಿಳ್ಸ್ಕೊಳ್ತೀನಿ. ಆಮೇಲೆ ತುಂಬ ಜನ ಮಿಡ್ಲ್ ಕ್ಲಾಸ್ನವರ ಕನಸದು ಏನಂತ ಅಂದರೆ ಒಂದು ಕಾರ್ ತೊಗೋಬೇಕು, ನಮ್ಮದೇ ಆದಂಥ ಒಂದು ಸ್ವಂತ ಕಾರ್ ಇರಬೇಕು. ಆ ಕಾರಲ್ಲಿ ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಕರ್ಕೊಂಡು ಓಡಾಡಬೇಕು, ಜೊತೆಲಿ ಅವ್ರನ್ನ ಮಳೆಯಲ್ಲಿ ನೆನೆಸ್ಬಾರ್ದು, ಬಿಸಿಲಲ್ಲಿ ಒಣಗಿಸ್ಬಾರ್ದು, ಚಳಿಲಿ ನಡುಗಿಸ್ಬಾರ್ದು ಅನ್ನೋದೆಲ್ಲ ಒಂದು ನಮ್ಮ ಮೈಂಡಲ್ಲೂ ಕೂಡ ಇರುತ್ತೆ. ಅದರಿಂದಾಗಿ ಚಿಕ್ಕದೋ ಪುಟ್ಟದೋ ಒಂದು ಕಾರ್ ಇರಬೇಕು. ಈ ಕಾರ್ ಇದೆ. ಆಲ್ಮೋಸ್ಟ್ ಎಕ್ಸ್‌ಪ್ರೆಸ್ಸೋ VXi ಪ್ಲಸ್ನ ನೋಡ್ತಾ ಇದೀವಿ ಅಂತಂದರೆ ಲೋಯರ್ ಮಿಡಲ್ ಕ್ಲಾಸ್ ಇಲ್ಲ ಅಂದರೆ ಮಿಡಲ್ ಕ್ಲಾಸ್ ಪೀಪಲ್ಲೇ ಜಾಸ್ತಿ ಜನ ವಾಚ್ ಮಾಡ್ತಾ ಇರ್ತೀವಿ. ಏನಕ್ಕಪ್ಪ ಅಂತ ಅಂದರೆ ದೊಡ್ಡವರೆಲ್ಲ ಕಾರ್ ಈ ಥರ ಕಾರ್ಗಳು ತೊಗೊಳಲ್ಲ, ಈ ಥರ ಕಾರ್ ಬಗ್ಗೆ ಯೋಚನೆನೂ ಮಾಡಲ್ಲ. ಅದರಿಂದಾಗಿ ಆಮೇಲೆ ಚಾನಲ್ನ ಸಪೋರ್ಟ್ ಮಾಡೋದು ಮರಿಬೇಡಿ. ಹೊಸದಾಗಿ ಏನಾದ್ರು ಈ ಚಾನಲ್ ಏನಾದ್ರು ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಗೈಸ್, ಮೊದಲನೇದಾಗಿ ನೋಡಕ್ಕೆ ಹೋದ್ರೆ ಫಸ್ಟ್ ಫ್ರಂಟ್ ವ್ಯೂ ನಮಗೆ ಈ ಥರ ಕಾಣಿಸುತ್ತೆ. ಲೈಕ್ ಸ್ಕಾರ್ಪಿಯೋ ಥರನೇ ಕಾಣಿಸ್ತಾ ಇದೆ ಅಂತ ಅನ್ಕೊಬೋದು, ಬಟ್ ಸ್ಕಾರ್ಪಿಯೋನೂ ಅಲ್ಲ, ಬ್ರೀಝನೂ ಇಲ್ಲ. ನೋಡಕ್ಕೆ ಔಟ್ಲುಕ್ ಆ ಥರ ಕಾಣಿಸ್ತದೆ, ಬಟ್ ಆ ಸೈಜಲ್ಲಂತೂ ಈ ಕಾರಿಲ್ಲ. ಸ್ವಲ್ಪ ತುಂಬ ಚಿಕ್ಕದಾಗಿನೇ ಕಾರ್ ಇರೋದು. ಆಮೇಲೆ ಮುಂದೆ ನೋಡಿ, ಫ್ರಂಟಲ್ಲಿ ನಮಗೆ ಹಾಲಜಿನ್ ಹೆಡ್ಲೈಟ್ ಕೊಟ್ಟಿದ್ದಾನೆ. ಆಮೇಲೆ ಟರ್ನ್ ಇಂಡಿಕೇಟರ್ಸ್ಗಳು ಕೊಟ್ಟಿದ್ದಾನೆ. ಸೊ ಈ ಸೈಡು ಅಷ್ಟೇ. ಆಮೇಲೆ ಇದು ಇದೆಯಲ್ಲ ನೋಡಿ, ಇದು ಫಾಗ್ ಲೈಟು. ಈ ಫಾಗ್ ಲೈಟ್ನ ನಾನು ಎಕ್ಸ್ಟ್ರಾ ಹಾಕ್ಸಿರೋದು, ಬಟ್ ಅದು ಫಾಗ್ ಲೈಟ್ ಏನಕ್ಕೂ ಕೂಡ ಯೂಸ್ ಇಲ್ಲ, ಆ ಥರ ಫಾಗ್ ಲೈಟ್ ಹಾಕ್ಸಿದ್ದೀನಿ. ಅದಾದ್ಮೇಲೆ ಇದೆಲ್ಲ ನೋಡಿದ್ದಲ್ಲ, ಮಾರುತಿ ಸುಜುಕಿ ಲೋಗೋ ಕೊಟ್ಟಿದ್ದಾರೆ. ಆಮೇಲೆ ಈ ಕ್ರೋಮ್ ಫಿನಿಶ್ ಇದೆಯಲ್ಲ, ಇದೆಲ್ಲ ನಾನು ಎಕ್ಸ್ಟ್ರಾ ಹಾಕ್ಸಿರೋದು. ಈಗ ಸ್ಟಾರ್ಟಿಂಗ್ ಕಾರಲ್ಲಿ ತಾಣಂಥ ಟೈಮಲ್ಲಿ ನಮಗೆ ಯಾವುದು ಕೂಡ ಅದು ಬರಲ್ಲ. ಸೊ ನೋಡಿ, ಫ್ರಂಟಿಂದ ಈ ಥರ ಕಾಣುತ್ತೆ. ನೋಡೋಕೆ SUV ಥರನೇ ಕಾಣುತ್ತೆ, ಬಟ್ SUV ಅಲ್ಲ. ಆಮೇಲೆ ಇವಾಗ ನೀವು ನೋಡ್ತಾ ಇರೋದು ರೈಟ್ ಸೈಡ್ ಪ್ರೊಫೈಲ್ ನೋಡ್ತಾ ಇದ್ದೀರಾ ನೀವು. ಇವಾಗ ನೋಡಿ, ರೈಟ್ ಸೈಡ್ ಪ್ರೊಫೈಲಲ್ಲಿ ನಮಗೆ ಮಿರರ್ ಕೊಟ್ಟಿದ್ದಾನೆ. ಆಮೇಲೆ ಚಿಕ್ಕ ಮಿರರ್ ಬೇರೆ ಹಾಕ್ಸ್ಬಿಟ್ಟಿದ್ದೀನಿ. ಇದು ಹಾಕಿಸ್ಬಾರ್ದಾಗಿತ್ತು ನಾನು. ಏನಕ್ಕೆ ಅಂತ ಅಂದರೆ ಫುಲ್ ಮಿರರೆಲ್ಲ ಅದೇ ಕಾಣಿಸ್ತಾ ಇದೆ. ನೋಡಬೇಕು ಒಂದ್ಸತಿ ಯಾವಾಗಾರ ಅದನ್ನು ತೆಗಿಸೋಣ. ಅದಾದ್ಮೇಲೆ ಸೈಡ್ ಟರ್ನ್ ಇಂಡಿಕೇಟರ್ ಇಲ್ಲಿ ಕೊಟ್ಟಿದ್ದಾನೆ. ಆಮೇಲೆ ಇದನ್ನ ಅಷ್ಟೇ ನಾನು ಎಕ್ಸ್ಟ್ರಾ ಹಾಕ್ಸಿರೋದು. ಸ್ಟಾರ್ಟಿಂಗಲ್ಲೇ ಏನು ಬಂದಿರಲಿಲ್ಲ ನೋಡಿ, ಎಕ್ಸ್‌ಪ್ರೆಸ್ ಅಂತ ಬ್ಯಾಡ್ಜಿಂಗ್ ಹಾಕಿ ಎಕ್ಸ್‌ಪ್ರೆಸ್ ಅದೇ ಒಂದಿತ್ತು. ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸಲ್ಲಿ ನಾನು ಹಾಕ್ಸಿರೋದು. ಆಮೇಲೆ ಕಾಸ್ಟ್ ಎಷ್ಟಾಯಿತು ನಾನು ತಗೊಂಡಾಗ ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ. ಆಮೇಲೆ ಹ್ಯಾಂಡಲ್ ಬಾರ್ ಇದೆ ನೋಡಿ, ಇದನ್ನು ಕೂಡ ನಾನು ಎಕ್ಸ್ಟ್ರಾ ಹಾಕ್ಸಿರೋದು. ಇದು ಕ್ರೋಮ್ ಫಿನಿಶ್ ಇದೆಯಲ್ಲ, ಇದೆಲ್ಲ ಎಕ್ಸ್ಟ್ರಾ ಹಾಕ್ಸಿರೋದು. ಮಾಮೂಲಿ ಬಾಡಿ ಕಲರ್ ಏನಿದೆಯೋ ಅದೇ ಬರುತ್ತೆ. ಸೊ ಇದನ್ನು ನಾನೇ ಎಕ್ಸ್ಟ್ರಾ ಹಾಕ್ಸಿರೋದು. ಇದು ಮತ್ತು ಇದು ಎಕ್ಸ್ಟ್ರಾ ನಾನೇ ಹಾಕ್ಸಿರೋದು. ಇವಾಗ ಬ್ಯಾಕ್ ಸೈಡ್ ವ್ಯೂ ಕೊಟ್ಟೋಣ. ಬ್ಯಾಕ್ ಸೈಡ್ ವ್ಯೂ ಯಾವ ಥರ ಇರೋದೆ ನನ್ನ ನೋಡೋಣ. ಸೊ ನೋಡಿ, ಇವಾಗ ನೀವು ನೋಡ್ತಾ ಇರೋದು ಬ್ಯಾಕ್ ಸೈಡ್ ವ್ಯೂ. ನೋಡಿ, ಒಂದು ಮಾರುತಿ ಸುಜುಕಿ ಲೋಗೋ ಕೊಟ್ಬಿಟ್ಟಿದ್ದಾರೆ, ದೊಡ್ಡ ಲೋಗೋ ಕೊಟ್ಟಿದ್ದಾರೆ. ಆಮೇಲೆ ಈ ಕ್ರೋಮ್ ಅಷ್ಟೇ ಎಕ್ಸ್ಟ್ರಾ ನಾನು ಹಾಕ್ಸಿರೋದು. ಇದು ಕೂಡ ಬರಲ್ಲ. ಆಮೇಲೆ ರೇರ್ ವೈಸರ್ ಕೂಡ ಇದನ್ನು ನಾನೇ ಹಾಕ್ಸಿರೋದು. ಎಕ್ಸ್ಟ್ರಾ ಇದೆಲ್ಲ ನಾನೇ ಹಾಕ್ಸಿರೋದು. ನೋಡಿ, ಇದೆಲ್ಲ ಏನು ಬರಲ್ಲ. ಸೊ ಟಾಪ್ ಎಂಡ್ ಆದ್ರೂ ಕೂಡ ಏನು ಕೊಟ್ಟಿರಲ್ಲ, ಎಲ್ಲ ನಾವೇ ಹಾಕ್ಸ್ಕೊಬೇಕು. ಒಂಥರ ಟಾಪ್ ಎಂಡ್ ಥರ ಆದರೂ ಇದು ಟಾಪ್ ಎಂಡ್ ಕೊಡಬೇಕಾಗಿರೋಂಥ ಫ್ಯೂಚರ್ಗಳು ಎಷ್ಟೊಂದು ಕೊಟ್ಟಿಲ್ಲ. ಏನಕ್ಕಪ್ಪ ಕೊಟ್ಟಿಲ್ಲ ಅಂತಂದರೆ ಕಾಸ್ಟ್ ಕಟ್ ಮಾಡೋಕ್ಕೆ ದುಡ್ಡು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಇದರಲ್ಲಿ ಕಾಸ್ಟ್ ಕಟ್ನ ಜಾಸ್ತಿ ಮಾಡಿದ್ದಾರೆ. ನೋಡಿ, ಅಲಾಯ್ ವೀಲು ಕೊಟ್ಟಿಲ್ಲ, ಮಾಮೂಲಿ ವೀಲೇ ಕೊಟ್ಬಿಟ್ಟಿದ್ದಾನೆ. ಟಾಪ್ ಎಂಡಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಾರಲ್ಲೂ ಅಲಾಯ್ ವೀಲ್ ಸಿಗುತ್ತೆ ನಮಗೆ, ಬಟ್ ಇಲ್ಲಿ ಯಾವುದೇ ಆದಂಥ ಅಲಾಯ್ ವೀಲ್ ನಮಗೆ ಸಿಗಲ್ಲ. ಆಮೇಲೆ ಕ್ಯಾಮ್ರಾನು ನೋಡಿ ಎಕ್ಸ್ಟ್ರಾ ಹಾಕ್ಸಿರೋದು ನಾನಿದು. ನೋಡಿ, ಕ್ಯಾಮ್ರಾ ಎಕ್ಸ್ಟ್ರಾ ಹಾಕ್ಸಿದ್ದೀನಿ. ಸೆನ್ಸರ್ ಅದರಲ್ಲೇ ಬಂದಿತ್ತು, 2 ಸೆನ್ಸರ್ ಕೊಟ್ಟಿದ್ದಾರೆ. ಬಟ್ ಆ ಕ್ಯಾಮ್ರಾ ಹಾಕ್ಸಿದ್ದೀನಿ, ಬಟ್ ಅದು ಏನಕ್ಕೂ ಯೂಸ್ ಇಲ್ಲ. ಸ್ಟಾರ್ಟಿಂಗ್ ಹಾಕ್ಸಿದಾಗ 1 ವರ್ಷ 1.5 ವರ್ಷ ಚೆನ್ನಾಗಿತ್ತು ಅಷ್ಟೇ. ಬಟ್ ಇವಾಗ ಆಮೇಲೆ ನಾನು ಒಳಗಡೆ ನಿಮಗೆ ತೋರಿಸ್ತೀನಿ. ಬಟ್ ಕ್ಯಾಮ್ರಾ ಅಷ್ಟು ಕ್ಲಾರಿಟಿ ಇಲ್ಲ. ನೋಡೋಣ, ಇನ್ನೊಂದು ಫ್ಯೂಚರಲ್ಲಿ ಚೇಂಜ್ ಮಾಡೋಣ. ಆಮೇಲೆ ನೋಡಿ, ಎಸ್‌ಪ್ರೆಸ್ಸೋ ಅಂತ ಹೇಳ್ಬಿಟ್ಟು ಬ್ಯಾಡ್ಜಿಂಗ್ ಕೊಟ್ಟಿದ್ದಾನೆ. ಆಮೇಲೆ ಟರ್ನ್ ಇಂಡಿಕೇಟರ್ಗಳು ಕೊಟ್ಟಿದ್ದಾನೆ. ಆಮೇಲೆ ಇವೆಲ್ಲ ಮಾಮೂಲಿ LED ಕೊಟ್ಟಿರೋದು ಇವೆಲ್ಲ ನೋಡಿ. ಆಮೇಲೆ ರಿವರ್ಸ್ ಅಷ್ಟೇ ಒಂದೇ ಒಂದು ಕೊಟ್ಟಿದ್ದಾನೆ, ಅದನ್ನು ಕೂಡ ಪ್ರೈಸ್ ಕಟ್ ಮಾಡಿದ್ದಾನೆ. ಒಂದು ಸೈಡ್ ಮಾತ್ರ ಇದೆ. ನಾವೇನಾದ್ರು ರಿವರ್ಸ್ ಹಾಕಿದ್ರೆ ಒಂದು ಲೈಟ್ ಮಾತ್ರ ಹತ್ತಾಗುತ್ತೆ, ಇನ್ನೊಂದು ಲೈಟು ಹತ್ತಲ್ಲ. ಸೊ ರಿಫ್ಲೆಕ್ಟರ್ಸ್ಗಳು ಕೊಟ್ಟಿದ್ದಾನೆ, ಇಲ್ಲೊಂದು ಕೊಟ್ಟಿದ್ದಾನೆ, ಆಮೇಲೆ ಆ ಸೈಡ್ ಕೊಟ್ಟಿದ್ದಾನೆ. ಸೊ ಈಗ ಲೆಫ್ಟ್ ಸೈಡ್ ಪ್ರೊಫೈಲ್ ನೋಡಿದ್ರೆ, ಸೊ ಫ್ಯೂಯಲ್ ನಮಗೆ ಇಲ್ಲಿ ಸಿಗುತ್ತೆ. ಫ್ಯೂಯಲ್ ಹಾಕ್ಸೋಕ್ಕೆ ಕಾರ್ ಬಂದಿದ್ದು. ಆಮೇಲೆ ಪೆಟ್ರೋಲ್ ಕಾರ್ ಇದು. ಸೇಮ್ ಈಗ ರೈಟಲ್ಲಿ ನೀವೇನು ನೋಡಿದ್ರೋ ಲೆಫ್ಟಲ್ಲೂ ಕೂಡ ಸೇಮ್ ಅಷ್ಟೇ ಇರೋದು, ಯಾವುದೇ ಆದಂಥ ಎಕ್ಸ್ಟ್ರಾ ಏನು ಇಲ್ಲ. ನೋಡಿ, ಆ್ಯಂಟನನ್ನು ಕೊಟ್ಟಿದ್ದಾನೆ. FM ಚೆನ್ನಾಗಿ ಬರುತ್ತೆ ಆ್ಯಂಟನ್ ಇರೋದ್ರಿಂದ ಆ್ಯಂಟನ್ನು ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಒಳಗಡೆ ನೋಡೋಣ. ಸೊ ಆಚೆ ಎಲ್ಲ ಯಾವುದ್ಯಾವುದನ್ನೆಲ್ಲ ನೋಡಿದ್ದಾಯಿತು.
ಬೂಟಲ್ಲಿ ಏನು ಇಲ್ಲ ಅಂತ ಅನ್ಸುತ್ತೆ. ಒಂದ್ಸಲ ಬೂಟ್ ಓಪನ್ ಮಾಡ್ಬಿಡ್ತೀನಿ ತಡಿ. ಆಮೇಲೆ ಬೂಟ್ ಓಪನ್ ಮಾಡೋದಕ್ಕೆ ಒಳಗಡೆ ಒಂದು ಬಟನ್ ಕೊಟ್ಟಿದ್ದಾನೆ, ಅದು ಬಿಟ್ಟರೆ ಕೀ ಹಾಕಿ ತೆಗಿಬೇಕು. ಕೀ ಇಲ್ಲಿ ಯಾವುದೇ ಆದಂಥ ಬೂಟ್ ನಾವು ಓಪನ್ ಮಾಡೋಕ್ಕೆ ಕೊಟ್ಟಿಲ್ಲ ಅವನು. ನೋಡಿ ಓಪನ್ ಮಾಡಿದೆ, ಬಟ್ ಏನು ಇಟ್ಟಿಲ್ಲ. ಸೊ ಸ್ಪೀಕರ್ ನೋಡಿ, ಇದು ಎಕ್ಸ್ಟ್ರಾ ಹಾಕ್ಸಿರೋದು ನಾನು, ಅದಕ್ಕೆ ಕಿತ್ತಾಗ್ಬಿಟ್ಟೈತೆ ಯಾಕೋ ಗ್ರಿಲ್. ಬಿಡಿ ಆಮೇಲೆ ರೆಡಿ ಮಾಡ್ಕೊಳ್ಳೋಣ ಇದನ್ನು ಗ್ರಿಲ್ನ. ನೋಡಿ ಹಿಂದೆ ಸ್ಪೀಕರು ಮುಂದೆ 2 ಮಾತ್ರ ಕೊಟ್ಟಿದ್ದಾನೆ, ಹಿಂದೆಗಡೆ ಕೊಟ್ಟಿಲ್ಲ. ಹಿಂದೆಗಡೆ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು, ಬಟ್ ಇದೆಲ್ಲ ನಾನು ಎಕ್ಸ್ಟ್ರಾ ಖರ್ಚು ಮಾಡಿ ಹಾಕ್ಸಿದ್ದು. ಸೊ ಅದರಿಂದಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಬೇಕನ್ನೋ ಅಮೌಂಟ್ ಸ್ವಲ್ಪ ಜಾಸ್ತಿನೇ ಆಯಿತು. ಎಕ್ಸ್ಟ್ರಾ ಫಿಟ್ಟಿಂಗ್ ಅದೇ ಇದೆ. ಏನೇನು ಮಾಡ್ತಾಯಿಲ್ಲ ಅಂದರೆ ಸ್ಪೀಕರ್ ಹಾಕ್ಸಿನಿ ಎಕ್ಸ್ಟ್ರಾ ಫಿಟ್ಟಿಂಗಲ್ಲಿ, ಆಮೇಲೆ ಕ್ಯಾಮ್ರಾ, ಆಮೇಲೆ ರೈಸರು, ಆಮೇಲೆ ಸೈಡಲ್ಲಿ ಬಂದಿರೋದು, ಆಮೇಲೆ ಕ್ರೋಮ್ ಫಿನಿಶ್ಗಳೆಲ್ಲ ಹಾಕ್ಸಿನಲ್ಲ. ಸೊ ಅದರಿಂದಾಗಿ ಸ್ವಲ್ಪ ಎಕ್ಸ್ಟ್ರಾ ಫಿಟ್ಟಿಂಗ್ ಜಾಸ್ತಿ ಆಗೋಯ್ತು. ಹತ್ತತ್ರ ಏನಿಲ್ಲ ಅಂತಂದ್ರು ಒಂದೆಷ್ಟು ಒಂದು 50-60 ಸಾವಿರ ಬರೀ ಎಕ್ಸ್ಟ್ರಾ ಫಿಟ್ಟಿಂಗ್ ಯಾವಾಗಿದೆ ಅಂತ ಅನ್ಸುತ್ತೆ. ಅಂದರೆ ಫ್ಲೋರ್ ಮ್ಯಾಟು, ಸೀಟ್ ಕವರ್ ಎಲ್ಲ ಸೇರಿಸಿ ಹೇಳ್ತಾ ಇರೋದು ನಾನು. ಬನ್ನಿ ನೋಡೋಣ ಒಳಗಡೆ. ಬೂಟು 250 ಲೀಟರ್ಸ್ ಇರೋದು. ನೋಡಿ ಒಳಗಡೆ ಓಪನ್ ಮಾಡಿದೆ. ಸೊ ಆಲ್ಮೋಸ್ಟ್ ಅದು ಹೊಸ ಕಾರ್ ಹೇಗೆ ಇಟ್ಕೊಬೇಕು ಹಾಗೆ ಇಟ್ಕೊಂಡಿದ್ದೀನಿ. ಒಂದೊಂದು ಚೂರು ಗಲೀಜಾಗಿದೆ ಅಷ್ಟೇ. ಏನಕ್ಕೆ ಅಂತ ಅಂದರೆ ಅವಾಗ ಗಲೀಜು ಆಗ್ತಾ ಇರುತ್ತೆ, ಅವಾಗ ಕ್ಲೀನ್ ಮಾಡ್ತಾ ಇರ್ತೀನಿ. ಸೊ ಒಳಗಡೆ ಬಂದೆ. ನೋಡಿ ಇವಾಗ ನಾವು ಗಾಡಿ ಇಂಟೀರಿಯರ್ ಬಗ್ಗೆ ತಿಳ್ಕೊಳೋದಕ್ಕಿಂತ ಮುಂಚೆ ಫಸ್ಟ್ ನಾವು ಗಾಡಿ ಇಂಜಿನ್ ಬಗ್ಗೆ ತಿಳ್ಕೊಳ್ಳೋಣ. ಗಾಡಿ ಇಂಜಿನ್ ಎಷ್ಟಪ್ಪ ಇದೆ ಅಂತ ತಿಳ್ಕೊಳೋದಾದ್ರೆ, ಇಂಜಿನ್ ಬಂದಿದ್ದು K10C ಸೀರೀಸ್ ಇಂಜಿನ್, ಮಾರುತಿ ಸುಜುಕಿ ಅವ್ರದ್ದು. ಅದಾದ್ಮೇಲಿಂದ ಎಷ್ಟು CC ಇಂಜಿನ್ ಇದು ಅಂತ ಅಂದರೆ 998 CC ಇಂಜಿನ್ ಇದಾಗಿರುತ್ತೆ. ಜೊತೆಯಲ್ಲಿ ನಮಗೆ 65.71 BHP ಮ್ಯಾಕ್ಸ್ ಪವರ್ ನಮಗೆ ಸಿಗುತ್ತೆ. ಅದ್ಮೇಲಿಂದ ಮ್ಯಾಕ್ಸ್ ಟಾರ್ಕ್ ಬಂದ್ಬಿಟ್ಟು 89 Nm ಮ್ಯಾಕ್ಸ್ ಟಾರ್ಕ್ ನಮಗೆ ಇದರಲ್ಲಿ ನಮಗೆ ಸಿಗುತ್ತೆ. ಅದಾದ್ಮೇಲಿಂದ ನಮಗೆ ಗೇರ್ ಎಲ್ಲ ಅಷ್ಟೇ ಮ್ಯಾನ್ಯಲ್ ಸಿಗುತ್ತೆ. ನೋಡಿ 5 ಸ್ಪೀಡ್ ಮ್ಯಾನ್ಯಲ್ ಸಿಗುತ್ತೆ. ಸೊ ಮಾಮೂಲಿ ಈಗ ಆಲ್ಮೋಸ್ಟ್ ಎಲ್ಲ ಕಾರಲ್ಲೂ 5 ಸ್ಪೀಡೇ ಇರೋದು, 5 ಸ್ಪೀಡ್ ಮ್ಯಾನ್ಯಲ್ ಇದೆ. ಆಮೇಲೆ ಅವಾಗಲೇ ನಾನು ನಿಮ್ಗೆ ಹೇಳ್ದಂಗೆ ಫ್ಯೂಯಲ್ ಟೈಪ್ ಬಂದು ಪೆಟ್ರೋಲ್ ಫ್ಯೂಯಲ್ ಆಗಿರುತ್ತೆ. ಆಮೇಲೆ ಕಂಪ್ನಿ ಕ್ಲೈಮ್ ಮಾಡ್ತಾ ಇರೋ ಮೈಲೇಜ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಕ್ಲೈಮ್ ಮಾಡ್ತಾ ಇದ್ದಾರೆ. 24.76 ಕ್ಲೈಮ್ ಮಾಡ್ತಾ ಇದ್ದಾರೆ. ಹತ್ತತ್ರ 25 ಅನ್ಕೊಳ್ಳಿ, 25 ಬರುತ್ತೆ. ಅಂದರೆ AC ಏನೋ ಹಾಕೊಂಡಲ್ಲೇ ನಾವು ಒಂದು RPM ನ ಜಾಸ್ತಿ ರೈಸ್ ಮಾಡ್ಕೊಂಡಲ್ಲೇ ಏನಾದರೂ ಹೋದ್ರೆ ಆರಾಮಾಗಿ ನಮಗೆ ಹತ್ತತ್ರ 24 ಬರುತ್ತೆ. ಬಟ್ AC ಆನ್ ಮಾಡೋದ್ರಿಂದ ಸ್ವಲ್ಪ ತುಂಬ ಡೌನ್ ಆಗುತ್ತೆ. ಎಷ್ಟು ಕೊಡ್ತಾ ಇದೆ ಅನ್ನೋದು ಕೂಡ ನಾನು ನಿಮಗೆ ಇವಾಗಲೇ ತೋರಿಸ್ಬಿಟ್ಟಿದ್ದೀನಿ. ನೋಡಿ ಅವರೇಜ್ ನೋಡಿ ಎಷ್ಟು ಕೊಡ್ತಾ ಇದೆ ಅಂತ. ನಾನು AC ಹಾಕೊಂಡು ಸದ್ಯದಲ್ಲಂತೂ RPM ಕಮ್ಮಿ ಓಡಿಸ್ತಾ ಇಲ್ಲ, ತುಂಬ ರೈಸ್ ಮಾಡಿ ಹೊಡಿತಾ ಇರೋದ್ರಿಂದ ಗಾಡಿ ಮೈಲೇಜು ಡ್ರಾಪ್ ಆಗಿದೆ. ಜೊತೆಯಲ್ಲಿ ಹಳೇದಾಯ್ತಲ್ಲ ಗಾಡಿ, ಅಲ್ಲಿ ಹತ್ತತ್ರ 2-2.5 ವರ್ಷ ಆಯಿತು. ಅದರಿಂದಾಗಿ ಮೈಲೇಜ್ ನನಗೆ ಇವಾಗ 20 ಬರ್ತಾ ಇದೆ. ಬಟ್ ಮುಂಚೆಲ್ಲ ಬಂದಿದೆ 22, 23, 21 ಈ ಥರ ಬರ್ತಾ ಇದೆ. ಬಟ್ ಹಳೇದಾಗ್ತಾ ಸ್ವಲ್ಪ ಮೈಲೇಜು ಕೂಡ ಡ್ರಾಪ್ ಆಗ್ತಾ ಇದೆ. ಅಟ್ ಪ್ರೆಸೆಂಟ್ ನನಗೆ 20.6 ಮೈಲೇಜ್ ಕೊಡ್ತಾ ಇದೆ. ಇನ್ನೊಂದೇನಪ್ಪ ಅಂತಂದರೆ ವಿಂಡೋ ನೋಡಿ, ಪವರ್ ವಿಂಡೋ ಕೊಟ್ಟಿದ್ದಾರೆ. ಮತ್ತು ಮಧ್ಯದಲ್ಲಿ ಇಲ್ಲಿ ಹಜಾರ್ಡ್ ಲೈಟ್ ಕೊಟ್ಟಿದ್ದಾರೆ. ನನಗೆ ಇದಂತೂ ಸಖತ್ ಇಷ್ಟನೇ ಇಲ್ಲ. ಪ್ರೈಸ್ ಕಟ್ ಮಾಡೋಕ್ಕೆ ಇದನ್ನು ಮಾಡಿರೋದು. ನೋಡಿ ಈ ಸೈಡ್ ಕೊಡ್ತಾ ಇದ್ದಾರೆ ಆಲ್ಮೋಸ್ಟ್ ಅಲ್ಲೆಲ್ಲ. ಇದೇನಕ್ಕಪ್ಪ ಇಲ್ಲಿ ಕೊಟ್ಟಿದ್ದಾನೆ ಅಂತ ಅಂದರೆ, ಈಗ ಕೋ ಪ್ಯಾಸೆಂಜರ್ ಇರ್ತಾರಲ್ಲ, ಕೋ ಪ್ಯಾಸೆಂಜರ್ಗೂ ಒಂದು ಬಟನ್ ಕೊಡಬೇಕಾಗುತ್ತೆ. ಆಮೇಲೆ ಇಲ್ಲ ಡ್ರೈವರ್ ಸೀಟಲ್ಲಿ 2 ಬಟನ್ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಕೋ ಪ್ಯಾಸೆಂಜರು ಎಲ್ಲರಿಗೂ ಸೇರಿಸಿ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಕೊಟ್ಬಿಟ್ಟಿದ್ದಾನೆ. ಇದು ಅವ್ರಿಗೂ ಇಲ್ಲೇ ಸಿಗಬೇಕು, ನಮಗೂ ಇಲ್ಲೇ ಸಿಗಬೇಕು. ನೋಡಿ ಅಂದರೆ ಪ್ರೈಸ್ ಕಟ್ಟಿಂಗಿಗೆ ತುಂಬ ಅಂದರೆ ತುಂಬ ತಲೆ ಓಡಿಸ್ಬಿಟ್ಟು ಮಾರುತಿ ಸುಜುಕಿ ಮಾಡಿರೋದು. ಜೊತೆಯಲ್ಲ ಆಮೇಲೆ ಸ್ಪೀಡೋಮೀಟರ್ ಅಷ್ಟೇ ನನಗೆ ಇಲ್ಲೇನು ಇಷ್ಟ ಆಗಲಿಲ್ಲ. ಅದು ಇಲ್ಲಿದ್ದರೆ ತುಂಬ ಇಷ್ಟ ಆಗಿರೋದು. ಬಟ್ ಸ್ಟಾರ್ಟಿಂಗ್ ಎಲ್ಲ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಆಮೇಲೆ ಓತಾ ಅನ್ನಿಸ್ತಾಯಿತ್ತು, ಅಲ್ಲಿ ಕೊಟ್ಬಿಟ್ಟಿದ್ದಾನೆ, ಇಲ್ಲೇ ಕೊಟ್ಟಿದ್ದು ತುಂಬ ಚೆನ್ನಾಗಿರೋದು ಅಂತ. ಅವಾಗ ಏನೋ ಜೋಶಲ್ಲಿದ್ದೆ, ಹೋಗಿ ತಗೊಂಬಂದ್ಬಿಟ್ಟೆ. ನೋಡಿ ಇಲ್ಲಿ ಕೊಟ್ಟಿದ್ದಾನೆ. ಇದೊಂದು ನನಗೆ ಸಖತ್ ಇಷ್ಟ ಇಲ್ಲ. ಇಲ್ಲಿದ್ದರೆ ತುಂಬ ಸಖತ್ತಾಗಿರೋದು. ಆಮೇಲೆ ಇದು ಎಷ್ಟೊಂದು ಎಕ್ಸ್ಪ್ರೆಸ್ ಕಾರಲ್ಲಿ ನೋಡಿದ್ದೀನಿ, ಅಲ್ಲೆಲ್ಲೋ ಹಿಂದೆ ಬರ್ತಾ ಇರೋರ್ಗೆ ಆರಾಮಾಗಿ ಆಚೆ ಕಡೆಯಿಂದನ ನೀಟಾಗಿ ಯಾವ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ ಏನು ಅನ್ನೋದೆಲ್ಲ ಅಲ್ಲೇ ತೋರಿಸ್ತಾ ಇರುತ್ತೆ. ಇಲ್ಲಾಗಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಇಲ್ಲಿ ಕೊಡಬೇಕಾಯ್ತು, ಇಲ್ಲಿ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು. ಅದು ಕೂಡ ವಾಚ್ ಟೈಪಲ್ಲಿ ಕೊಟ್ಟಿದ್ದಾರೆ. ನೋಡಿ ಆಲ್ಮೋಸ್ಟ್ ನೋಡೋಕೆ ನಿಮಗೆ ಇಲ್ಲಿ ಮತ್ತು ಇಲ್ಲಿ ಇವೆರಡು ಬೆಲ್ಟ್ ಅನ್ಕೊಳ್ಳಿ. ಸೊ ವಾಚ್ ಟೈಪಲ್ಲಿ ಕೊಟ್ಟಿರೋದು ಇದು. ಆಮೇಲಿಂದ ಈ ಕಾರಲ್ಲಿ ಏನೇನೆಲ್ಲ ಸೇಫ್ಟಿ ಸಿಗುತ್ತೆ ಅಂತ ಹೇಳೋದಾದ್ರೆ, ಇವಾಗ ತುಂಬ ಸೇಫ್ಟಿ ಏನು ಇದರಲ್ಲಿ ಅಷ್ಟಾಗಿ ಸಿಗಲ್ಲ. ಏನಕ್ಕೆ ಅಂತ ಅಂದರೆ ಸೇಫ್ಟಿ ರೈಟಿಂಗು ತುಂಬ ಕಮ್ಮಿ ಇದೆ, 0 ಇದೆ ಅಂತ ಅನ್ಸುತ್ತೆ. ಸೇಫ್ಟಿ ರೈಟಿಂಗ್ ಈ ಕಾರಲ್ಲಿ ನಮಗೆ ಸಿಗಲ್ಲ. ಇದರಲ್ಲಿ ಏನೇನು ಸಿಗುತ್ತೆ ಅಂತ ಅಂದರೆ, ನಮಗೆ ABS ಸಿಗುತ್ತೆ. ಸೇಫ್ಟಿಗೆ ಏನೇನು ಕೊಡಬೇಕು, ಈಗ ಗೌರ್ಮೆಂಟಿಂದ ಒಂದು ಕಾರ್ ಅಂತ ಅಂದಮೇಲೆ ಇಷ್ಟಿಷ್ಟು ಸೇಫ್ಟಿ, ಮಿನಿಮಮ್ ಸೇಫ್ಟಿ ಕೊಡಲೇಬೇಕು ಅಂತ ಇರುತ್ತೆ. ಅದರಿಂದಾಗಿ ಮುಂಚೆ ಎಷ್ಟೊಂದು ಕಾರ್ ಸ್ಟಾಪ್ ಆಗಿ ಇವಾಗ ಹೊಸ ಕಾರ್ಗಳೆಲ್ಲ ಬಂದಿರೋದು. ಸೊ ಏನೇನು ಕೊಟ್ಟಿದ್ದಾರೆ ಅಂತ ಅಂದರೆ ABS ಇವೆಲ್ಲ ಕಂಪಲ್ಸರಿ ಇರಲೇಬೇಕು. ಅದಕ್ಕೋಸ್ಕರ ಆ್ಯಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾನೆ. ಅದಾದ್ಮೇಲೆ ಸೆಂಟ್ರಲ್ ಲಾಕ್ ಕೊಟ್ಟಿದ್ದಾನೆ. ನೋಡಿ ಸೆಂಟರ್ ಲಾಕ್ ಕೊಟ್ಟಿದ್ದಾನೆ. ಆಮೇಲೆ ಚೈಲ್ಡ್ ಸೇಫ್ಟಿ ಲಾಕ್ ಕೊಟ್ಟಿದ್ದಾನೆ. ಏರ್ ಬ್ಯಾಗ್ ಕೊಟ್ಟಿದ್ದಾನೆ 2. ಒಂದು ಏರ್ ಬ್ಯಾಗ್ ಇಲ್ಲಿದೆ, ಇನ್ನೊಂದು ಬಂದು ಪ್ಯಾಸೆಂಜರಿಗೆ ಏರ್ ಬ್ಯಾಗು ಇಲ್ಲಿದೆ. ಏರ್ ಬ್ಯಾಗ್ ನೋಡಿ 2 ಏರ್ ಬ್ಯಾಗು ಕೂಡ ಕೊಟ್ಟಿದ್ದಾನೆ. ಆಮೇಲೆ ಸೀಟ್ ಬೆಲ್ಟ್ ವಾರ್ನಿಂಗ್ ಬರುತ್ತೆ. ಏನಾರು ನಾವು ಗಾಡಿ ಓಡಿಸ್ಬೇಕಾದ್ರೆ
ಸೀಟ್ ಏನೋ ಹಾಕೊಂಡಿಲ್ಲ, ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ಅಂದ್ರೆ ಸೀಟ್ ಬೆಲ್ಟ್ ವಾರ್ನಿಂಗ್ ಕೊಡುತ್ತೆ. ಆಮೇಲೆ ಡೋರ್ ಏನಾರು ಹಾಕೊಂಡಿಲ್ಲ ಅಂದ್ರೆ ಡೋರ್ ವಾರ್ನಿಂಗ್ ಕೊಡುತ್ತೆ. ಅದಾದ್ಮೇಲೆ ಹ್ಯಾಂಡ್ ಬ್ರೇಕ್ ಹಾಕೊಂಡು ಏನಾದ್ರು ನಾವು ಗಾಡಿ ಓಡಿಸಿದ್ರೆ ಅದಕ್ಕೂ ಕೂಡ ಒಂದು ವಾರ್ನಿಂಗ್ ನ ಕೊಡುತ್ತೆ. ನೋಡಿ, ಇದಿಷ್ಟು ಆದ್ಮೇಲೆ ಪವರ್ ಸ್ಟೇರಿಂಗ್ ಬರುತ್ತೆ. ಆಮೇಲೆ ಏರ್ ಕಂಡೀಷನರ್ ಕೂಡ ಇದೆ, ಎ ಸಿಗಳಿದೆ ನೋಡಿ, ಎ ಸಿ ವೆಂಟ್ಸ್ ಎಲ್ಲ ಇಲ್ಲಿದೆ. ಆಮೇಲೆ ಜೊತೆಯಲ್ಲಿ ನಮಗೆ ಹೀಟರ್ ಕೂಡ ಸಿಗುತ್ತೆ, ಬಟ್ ಯಾವ್ದು ಆಟೋಮೆಟಿಕ್ ಅಲ್ಲ, ನಾವು ಮ್ಯಾನ್ಯಲ್ ಆಗಿ ಮಾತ್ರ ಸೆಟ್ ಮಾಡ್ಕೊಬೋದು. ಹೀಟರ್ ಕೂಡ ನಮಗೆ ಸಿಗುತ್ತೆ. ಆಮೇಲೆ ಪಾರ್ಕಿಂಗ್ ಸೆನ್ಸರ್, ರೇರ್ ಪಾರ್ಕಿಂಗ್ ಸೆನ್ಸರ್ ಸಿಗುತ್ತೆ. ರಿವರ್ಸ್ ನಾನು ನಿಮಗೆ ಕ್ಯಾಮ್ರಾ ತೋರಿಸ್ತೀನಿ ಅಂತ ಹೇಳಿದೆಲ್ಲ, ಒಂದ್ ನಿಮಿಷ ತೋರಿಸ್ತೀನಿ ತಡ್ರಿ. ಆಮೇಲೆ ಕೀಲೆಸ್ ಎಂಟ್ರಿ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಗೇರ್ ಶಿಫ್ಟ್ ಇಂಡಿಕೇಟರ್ ಕೂಡ ನಮಗೆ ಇಲ್ಲಿ ತೋರಿಸುತ್ತೆ, ಇದ್ರ ಒಳಗಡೆ ತೋರಿಸುತ್ತೆ. ಅಂದ್ರೆ ಮೂವ್ ಮಾಡ್ಬೇಕಾದ್ರೆ, ಸೊ ಗೇರ್ ಏನಾದ್ರು ಕಮ್ಮಿ ಮಾಡಬೇಕು ಜಾಸ್ತಿ ಮಾಡಬೇಕು ಅಂತಂದ್ರೆ ಗೇರ್ ಶಿಫ್ಟ್ ಇಂಡಿಕೇಟರ್ ಕೂಡ ಅಲ್ಲಿ ಸೈಡ್ ಅಲ್ಲಿ ತೋರಿಸುತ್ತೆ. ಆಮೇಲೆ ಇದ್ರಲ್ಲಿ ಐಡರ್ ಸ್ಟಾಪ್ ಬೇರೆ ಇದೆ. ಯಾವ ತರ ಅಂತ ಅಂದ್ರೆ, ಇವಾಗ ನಾವ್ ಏನಾದ್ರು ಇವಾಗ ಟ್ರಾಫಿಕ್ ಅಲ್ಲಿ ನಿಲ್ಸ್ಕೊಂಡಿರ್ತೀವಿ ಅಂತ ಅಂದ್ರೆ ಕ್ಲಚ್ ಬಿಡ್ತಿದಂಗೆ, ಈಗ ನ್ಯೂಟ್ರಲ್ ಮಾಡಿ ಕ್ಲಚ್ ಬಿಡ್ತಿದಂಗೆ ಆಟೋಮೆಟಿಕ್ ಆಫ್ ಆಗುತ್ತೆ. ತಿರ್ಗಾ ನಾವು ಕ್ಲಚ್ ಪ್ರೆಸ್ ಮಾಡ್ತಿದಂಗೆ ಆಟೋಮೆಟಿಕ್ ಆನ್ ಆಗುತ್ತೆ. ಸೊ ಇದು ಒಂದು ಒಳ್ಳೆ ವಿಷಯನೇ ಅಂತ ಅನ್ಸುತ್ತೆ. ಏನಕ್ಕೆ ಅಂತಂದ್ರೆ ಪೆಟ್ರೋಲ್ ನ ನಾವು ತುಂಬಾ ಸೇವ್ ಆಗುತ್ತೆ. ಸಾಕೆಟ್ ಬೇರೆ ಕೊಟ್ಟಿದ್ದಾನೆ ನೋಡಿ, 12 ವಾಟ್ ಮತ್ತೆ 120 ವಾಟ್ ಅಂತ ಕೊಟ್ಟಿದ್ದಾನೆ. ಆಮೇಲೆ USB ಮತ್ತೆ ಆಕ್ಸ್ ಕೊಟ್ಟಿದ್ದಾನೆ. ಇಲ್ಲಿ ಸಾಂಗ್ ಕೇಳಕ್ಕೆ USB ಮತ್ತೆ ಆಕ್ಸ್ ನಾವು ಯಾವ್ದ್ರಲ್ಲಿ ಬೇಕಾದ್ರೂ ಕೇಳ್ಬೋದು. ಆಮೇಲೆ ಇದ್ರಲ್ಲೂ ಕೂಡ ನಾವು ಆಂಡ್ರಾಯ್ಡ್ ಮತ್ತೆ ಆಪಲ್ ಎರಡನ್ನೂ ಕೂಡ ನಾವು ಕನೆಕ್ಟ್ ಮಾಡ್ಕೊಬೋದು. ಹಜಾರ್ ಲೈಟ್ ತೋರಿಸ್ತೆ ಅಂತ ಅನ್ಸುತ್ತೆ ನಿಮಗೆ, ಒಂದು ಹಜಾರ್ ಲೈಟ್ ಹಾಕಿರಿ, ನೀವು ಆಫ್ ಮಾಡಿನಿ. ಸೊ ಇದರಲ್ಲಿ ಏನೊಂದು ಸ್ಪೀಡೋಮೀಟರ್ ಅಲ್ಲಿ ಏನೇನು ಬರುತ್ತಪ್ಪ ಅಂತ ಅಂದ್ರೆ, ಫ್ಯೂಲ್ ಇಂಡಿಕೇಟರ್ ಬರುತ್ತೆ, ಎಷ್ಟು ಕಿಲೋಮೀಟರ್ ಓಡಿಸ್ತೀನಿ ಅಂತ ತೋರಿಸ್ತಾ ಇದೆ ಅಲ್ಲಿ. ಆಮೇಲೆ ಸ್ಪೀಡೋಮೀಟರ್ ತೋರಿಸ್ತಾ ಇದೆ. ಸೊ ಇದು ಚೇಂಜ್ ಮಾಡಿದ್ರೆ ಇಲ್ಲಿ ನೋಡಿ, ಟೋಟಲ್ ಆಗಿ ನಾನು ಎಷ್ಟು ಓಡಿಸಿದೀನಿ ಅಂತ ಅಂದ್ರೆ ಇನ್ನೂ 10,000 ಕೂಡ ಓಡಿಸಿಲ್ಲ. ನೋಡಿ, ನಾನು ಓಡಿಸಿರೋದು ಇಷ್ಟೇ, ಬರೀ 6,322 ಓಡಿಸಿದೀನಿ. ಜೊತೆ ಇಲ್ಲಿ ಗಣೇಶ ಕೊಟ್ಟಿದ್ದಾನೆ. ಆಮೇಲೆ ಮಿರರ್ ಕೊಟ್ಟಿದ್ದಾನೆ. ಇದು ಬೆಳಗ್ಗೆ ಹೊತ್ತು ಸರಿ ಅಷ್ಟೇ, ನೈಟ್ ಹೊತ್ತೇನಾದ್ರು ಇದು ಮಿರರ್ ಅಲ್ಲಿ ನೋಡ್ತೀವಿ ಅಂತಂದ್ರೆ ಕಣ್ಣಿಗೆ ಚುಚ್ಚುತ್ತೆ. ಯಾವುದೇ ಆದಂತ ಇಲ್ಲಿ ಮಿರರ್ ಕೊಟ್ಟಿಲ್ಲ. ನಾವು ಮಿರರ್ ಕೂಡ ಇದ್ರಲ್ಲೇನೆ ನಾವು ಅಡ್ಜಸ್ಟ್ ಮಾಡ್ಕೋಬಹುದು. ನಾನು ನಿಮಗೆ ರೈಟ್ ಸೈಡ್ ಅಲ್ಲಿ ತೋರಿಸ್ತೀನಿ ಇವಾಗ ನೋಡಿ. ನೋಡಿ, ಆರಾಮಾಗಿ ನಾವು ಇಲ್ಲೇನೆ ಅಡ್ಜಸ್ಟ್ ಮಾಡ್ಕೊಬೋದು. AC ಕೂಡ ಅಷ್ಟೇ, ನಮ್ಗೆ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಕೊಬೋದು. ಯಾವುದೇ ಆದಂಥ ಆಟೋಮೆಟಿಕ್ ಇಲ್ಲ, ಎಲ್ಲ ಮ್ಯಾನ್ಯಲ್ಲೇ ಕೊಟ್ಟಿರೋದೆ. ಆಮೇಲೆ ಗೂಗಲ್ ಅಸಿಸ್ಟೆನ್ಸ್ ಕೂಡ ನಮಗೆ ಇಲ್ಲೇ ಸಿಗುತ್ತೆ. ಕಾಲ್ ರಿಸೀವ್ ಮಾಡ್ಬೋದು, ಮತ್ತೆ ಕಾಲ್ನ ಕಟ್ ಮಾಡ್ಬೋದು. ಮ್ಯೂಟ್ ಬಟನ್ ಇದಿಷ್ಟು ನಮಗೆ ಸ್ಟೇರಿಂಗ್ ಅಲ್ಲಿ ಸಿಗುತ್ತೆ. ಆಮೇಲೆ ಕೀಯಲ್ಲಿ ನೋಡೋದಾದ್ರೆ ನೀವು ನೋಡಿ, ಲಾಕ್ ಒಂದು ಲಾಕ್ ಅಷ್ಟೇ ಸಿಗೋದು, ಬಟ್ ಇನ್ನೇನು ಕೂಡ ಸಿಗಲ್ಲ. ಆಮೇಲೆ ಸ್ನೇಹಿತರೆ, ಮಾರುತಿ ವೆಹಿಕಲ್ನ ಏನಕ್ಕೆ ಜಾಸ್ತಿ ತಗೊಳ್ಳೋದು ಅಂತ ಅಂದ್ರೆ, ಖರ್ಚು ಕಮ್ಮಿ ಅಂತ ನಾವು ತಗೊಳೋದು. ಖರ್ಚೆಲ್ಲ ಎಷ್ಟು ಬರುತ್ತೆ ಅಂತಂದ್ರೆ, 2 ವರ್ಷಕ್ಕೆ ನನಗೆ 2 ಸಲ ಇನ್ಶೂರೆನ್ಸ್ ಮಾಡಿಸಿದ್ದೀನಿ. ಅಂದ್ರೆ ಫಸ್ಟ್ನೇ ವರ್ಷ ಮಾತ್ರ ನಮಗೆ ಕಾರಲ್ಲೇ ಬಂದಿರುತ್ತೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸು, ಅಂದ್ರೆ ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಮಾಡ್ಸೋಕ್ಕೆ. ಅದಾದ್ಮೇಲೆ ಹಿಂದೆ ನಾನು 2 ವರ್ಷಕ್ಕೆ ಆಲ್ರೆಡಿ ನಾನು ಇನ್ಶೂರೆನ್ಸ್ ಕಟ್ಟಿದ್ದೀನಿ. ಸೊ 1 ವರ್ಷ ಆದ್ಮೇಲೆ ನೆಕ್ಸ್ಟ್ 1 ವರ್ಷಕ್ಕೆ, ಆಮೇಲೆ ಇನ್ನೂ 1 ವರ್ಷಕ್ಕೆ, 2 ವರ್ಷದ್ದು. ಈಗ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಇನ್ಶೂರೆನ್ಸ್ ಕಟ್ಬೇಕಲ್ಲ, ಅದರಿಂದಾಗಿ ಇನ್ಶೂರೆನ್ಸ್ ಏನಿಲ್ಲ ಅಂತಂದ್ರೆ 6,000 ರಿಂದ 8,000 ತನಕ ನನಗೆ ಇನ್ಶೂರೆನ್ಸ್ ಬರ್ತಾ ಇರೋದೆ. ಅದೇ ನಾವು ಹೆಂಗೆ ಸೆಲೆಕ್ಟ್ ಮಾಡ್ಕೊತೀವೋ ಅದ್ರ ಮೇಲೆ ಬೇಸಿಸ್ ಮೇಲೆ ಹೋಗ್ತಾ ಇರುತ್ತೆ. ಎಷ್ಟು 6,500 7 ಆಗಿತ್ತು ಅಂತ ಅನ್ಸುತ್ತೆ, ನನಗೆ ಆಲ್ರೆಡಿ ಮರ್ತ್ಬಿಟ್ಟಿದ್ದೀನಿ. ಅದಾದ್ಮೇಲೆ ಸರ್ವಿಸ್ ಕಾಸ್ಟ್ ಎಷ್ಟಪ್ಪ ಬಂತು ಅಂತ ಅಂದ್ರೆ, ಫಸ್ಟ್ನೇ ಸರ್ವಿಸಲ್ಲಿ ಯಾವುದೇ ಆದಂಥ ಕಾಸ್ಟ್ ಬಂದಿರಲಿಲ್ಲ. ಒಂದು 500 ರೂಪಾಯಿ 600 ರೂಪಾಯಿ ಬಂದಿತ್ತು ಅಂತ ಅಷ್ಟೇ ಅಂತ ಅನ್ಸುತ್ತೆ ಫಸ್ಟ್ನೇ ಸರ್ವಿಸಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಪೇಯ್ಡ್ ಸರ್ವಿಸ್ ಮಾಡಿಸಿದೆ. ಆಲ್ರೆಡಿ ಒಂದು 3-4 ತಿಂಗಳಾಯ್ತು ಅಂತ ಅನ್ಸುತ್ತೆ. ಆ 3-4 ತಿಂಗಳು ಪೇಯ್ಡ್ ಸರ್ವಿಸ್ಗೆ ನನಗೆ ಎಷ್ಟು ಬಂದಿದೆ ಅಂತಂದ್ರೆ, ಆಲ್ಮೋಸ್ಟ್ ಅಲ್ಲಿ ಇಂಜಿನ್ ಆಯಿಲ್ ಮತ್ತೆ ಕೂಲೆಂಟು ಎಲ್ಲ ಆಯಿಲು ಕೂಡ ವೀಕ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಆಯಿಲು ಕೂಡ ಫುಲ್ಲು ಚೇಂಜ್ ಮಾಡಿಕೊಟ್ರು. ಹತ್ತತ್ರ 7,000 ರಿಂದ 8,000 ತನಕ ನನಗೆ ಸರ್ವಿಸ್ಗೆ ಚಾರ್ಜ್ ಆಗಿತ್ತು. ಅಂದರೆ ಆಲ್ಮೋಸ್ಟ್ ಅಲ್ಲೂ ಎಲ್ಲ ಫುಲ್ ಎಲ್ಲ ಆಯಿಲು ಕೂಡ ಚೇಂಜ್ ಮಾಡ್ಬಿಟ್ಟು ಜನರಲ್ ಸರ್ವಿಸ್ ಮಾಡ್ಬಿಟ್ಟು ನೀಟಾಗಿ ವಾಶ್ ಮಾಡಿಕೊಟ್ಟಿದ್ರು. ಸೊ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.